ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜೈ ಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜೈ ಇವತ್ತು ಮೋಹನ್ ಮಾಲೆ ಸರನ್ನು ಲಲಿತಂಗೆ ತಂದಿದ್ದಾನೆ. ಆದರೆ ಲಲಿತಾ ಊರಿಂದ ಬಂದಿದ್ದಾಳೆ ಇಲ್ಲಿಗೆ, ಗಂಡನ ಮನೆಗೆ. ಬಂದಾಗ ಅವನು ಒಂದು ಸರ ತಂದುಬಿಟ್ಟು ಹೆಂಡ್ತಿ ಕೊಡೋಣ ಅಂತ ತಂದಿದ್ದಾನೆ. ತಂದಿದ್ದಕ್ಕೆ ಅದನ್ನು ನೋಡಿಬಿಟ್ಟು ಜೈ ನೀವೇ ಹಾಕಿದೋರೆ ಅಂತಾಳೆ. ಆವಾಗ ಲಲಿತಾ ಆಸೆ ಪಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಅವನೇ ಹಾಕ್ತಾನೆ ಆ ಸರನ. ಹಾಕ್ತಾನೆ. ಆಮೇಲೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. 3 ಎಳೆ ಮೋಹನ್ ಮಾಲೆ ಸರ ಅಂದರೆ ತುಂಬ ಇಷ್ಟ ಆಗುತ್ತೆ. ಆವಾಗ ನೀವೇ ಹಾಕಿದೋರೆ ಅಂದ್ಲ, ಹಾಕಿದ್ನ. ಆಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು ಅವಳು ಕತ್ತಿಗೆ. ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾಳೆ. ಸ್ವಾನೇ ಚೆನ್ನಾಗಿದೆ ದೊರೆ, ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ನನಗಿದನ್ನು ಕೊಡಿಸ್ತೀರ ಅಂತ. ಸಾನೇ ಚೆನ್ನಾಗಿದೆ ದೊರೆ, ಸಾನೇ ಚೆನ್ನಾಗಿದೆ ದೊರೆ ಅಂತ ಹೇಳ್ತಾಳೆ. ಹಾಕೋ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ತಂದು ಕೊಟ್ಟಿರ್ತಾನೆ. ಮುದ್ದಾಗಿರೋ ಹೆಂಡ್ತಿ ಅಲ್ವಾ, ಅದಕ್ಕೇ ತಂದು ಕೊಟ್ಟಿದ್ದಾನೆ. ಅದು ಇವಳಿಗೆ ಪರಮೇಶ್ವರಿಗೆ ಗೊತ್ತಿರಲ್ಲ. ಅಳಿಯ ಏನು ಮಾಡ್ತಾನೆ, ಸುಮ್ಮನೆ ಬೇಕು ಅಂತಾನೆ ಅಷ್ಟೂದಲ್ಲಿ ಅತ್ತೆ ಬತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಫೋನ್ ಇಟ್ಕೊಂಡು ಹೇಳ್ರಿ ಏನು ವಿಷಯ ಅಂತ. ಆಮೇಲೆ ಏನು ಮೋಹನ್ ಮಾಲೆ ಸರ ತಗೊಂಡಿದ್ದಾರಾ, ಯಾರು, ನಿಮ್ಮ ಜೈ ತಗೊಂಡ, ಹೌದಾ, ಸರಿ, ಯಾವಾಗ, ಎಷ್ಟು ಅಮೌಂಟು, ಹೇಳಿ ಅಮೌಂಟು ಇಷ್ಟು ಅಂತೇಳಿ ಆವಾಗ ಹಾಕ್ತೀವಿ ನಾನು ಹಾಕ್ತೀನಿ ಅಂತ ಹೇಳ್ತಾನೆ. ಇದನ್ನು ಮಾತಾಡೋದನ್ನು ಪರಮೇಶ್ವರಿ ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡು ರವರುದ್ರಿ ಅವತಾರ ತಾಳಬೇಕು ಅವಳು. ಆ ರವರುದ್ರಿ ಅವತಾರ ತಾಳಕ್ಕೆ ಅಳಿನ ಕೇಳಲ್ಲ ಅವಳು. ಅಳಿನ ಕೇಳಲ್ಲ, ಅಷ್ಟು ದೂರದಲ್ಲೇ ನಿಂತಿರ್ತಾಳೆ. ಇವನು ಬೇಕು ಅಂತಲೇ ಹಂಗೆ ಮಾತಾಡ್ತಿರ್ತಾನೆ. ಈ ಕಡೆ ಹೆಂಡ್ತಿಗೆ ಮೋಹನ್ ಮಾಲೆ ಸರ ಹಾಕ್ಬಿಟ್ಟು ಆ ಅಂದ ಚಂದ ನೋಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ. ಜೈ ಖುಷಿ ಪಡ್ತಾನೆ. ಲಲಿತಾಗೂ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇವನು ಈ ಥರ ಅಳಿಯ ಮಾತಾಡಿ ಈ ಕಡೆ ಫೋನಲ್ಲಿ ಮಾತಾಡಿಬಿಟ್ಟು ಆಮೇಲೆ ಅಲ್ಲೇ ನಿಂತ್ಕೊಂಡು ಅತ್ತೆ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲೇ ನಿಂತ್ಕೊಂಡು, ಅಲ್ಲ ಜೈ ಎಂಥ ಕೆಲಸ ಮಾಡಿದ್ದಾನೆ, ಅತ್ತೆಗಾರು ಒಂದು ಮಾತು ಹೇಳ್ಬೇಕಲ್ವಾ, ಸುಮ್ಮನೆ ಹಿಂಗೆ ತೊಗೊಂಡ್ಬಿಟ್ರೆ ಯಾರಿಗೇನು ಗೊತ್ತಿರುತ್ತೆ. ಸೇಟುಗೆ ಹೇಳ್ಬಿಟ್ಟು ತಗೊಬಂದುಬಿಟ್ರೆ ಎಷ್ಟು ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲ. ಏನಾದರೂ ಆಗಲಿ ಮನೆಯಲ್ಲಿ ಎಲ್ಲರೂ ಇದ್ಮೇಲೆ ಅತ್ತೆಗೆ ಒಂದು ಮಾತು ಹೇಳ್ಬೇಕು. ಹೇಳ್ದಲೇ ತಂದುಬಿಟ್ರೆ ಏನು ಅಂದ್ಕೋತಾರೆ ಪಾಪ. ಅವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ಳಲ್ವಾ. ಇಲ್ಲಿ ಎಲ್ಲ ಅತ್ತೆದೇ ನಡೆಯೋದು. ಅತ್ತೆ ಹೇಳಿದ್ರೇ ಎಲ್ಲ ಆಗೋದು. ಇವನು ನೋಡಿದ್ರೆ ಈ ಥರ ಮಾಡಿದಾನಲ್ಲ ಅಂತ ಸುಮ್ಮನೆ ಬೇಕು ಅಂತಲೇ ಅತ್ತೆಗೆ ಉರ್ಸೋಕ್ಕೋಸ್ಕರ ಆ ಥರ ಮಾತಾಡ್ತಾನೆ ಫೋನ್ ಇಟ್ಬಿಟ್ಟು. ಆಮೇಲೆ ನೋಡ್ತಾನೆ, ಸೈಡಲ್ಲಿ ಇರೋದು ಗೊತ್ತಾಗುತ್ತೆ. ಸಲೀಸು ನಡ್ಕೊಂಡು ಹೋಯ್ತಾನೆ, ನೋಡಲೇ ಇಲ್ಲ ಅನ್ನಂಗೆ. ಇವಳು ರವರುದ್ರಿ ಅವತಾರ ತಾಳ್ತಾಳೆ ಅವಾಗ ಪರಮೇಶ್ವರಿ. ನನಗೆ ಹೇಳ್ದಂಗೆ ಹೆಂಡ್ತಿಗೆ ಮೋಹನ್ ಮಾಲೆ ಸರ ತಂದು ಕೊಟ್ಟಿದ್ದಾನ, ಮಾಡ್ತೀನಿ ಇರು ಇವತ್ತು ಅಂತೇಳ್ಬಿಟ್ಟು ಅವರು ಇಬ್ಬರು ಗಂಡ ಹೆಂಡ್ತಿ ರೂಮಲ್ಲಿ ಖುಷಿಯಾಗಿ ಸರ ಹಾಕ್ಕೊಂಡು ಹೆಂಗೆ ಕಾಣ್ತೀನಿ ದೊರೆ ಅಂತ ಕೇಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತವನೇ. ತುಂಬ ಥ್ಯಾಂಕ್ಸು, ತುಂಬ ಸಾನೇ ಥ್ಯಾಂಕ್ಸು ದೊರೆ ಅಂತವಳೆ. ಆಯಿತು ಆಯಿತು ಇಟ್ಕೊ ನೀನೆ ಅಂತವನೇ. ಹೀಗೆ ಇವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಮಾತಾಡ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಇವಳು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಬಿಟ್ಟು ಏನು ನಡೀತಾ ಇದೆ ಇಲ್ಲಿ ಅಂತ. ಆಮೇಲೆ ಅವರಿಬ್ಬರು ನಿಂತ್ಕೋತಾರೆ. ನಿಂತ್ಕೊಂಡ್ಮೇಲೆ ಮೋಹನ್ ಮಾಲೆ ಸರನ್ನು ತಂದುಕೊಟ್ಟಿಯೇನೋ ಅಂತ. ನಮ್ಮ ತಂದೆ ಅಂತ ಹೇಳ್ತಾನೆ. ಆಮೇಲೆ ಅದನ್ನ ಇಸ್ಕೋ ಫಸ್ಟು, ಅದ್ರದ್ದು ಮಹತ್ವ ಏನು ಗೊತ್ತಿದೆ ನಿನಗೆ ಅಂದು. ಅದ್ರದ್ದು ಮಹತ್ವ ಏನಿರುತ್ತೆ, ಅದೊಂದು ಸರ ಅಷ್ಟೇ ಅಂತ. ಅದು ತಾಳಿ ಕಟ್ಟಿದಂಗೆ ಲೆಕ್ಕ. ಮೋಹನ್ ಮಾಲೆ ಸರ ಅಷ್ಟು ಸುಲಭ ಅಲ್ಲ, ಅದನ್ನು ಎಲ್ಲರೂ ಹಾಕೊಳ್ಳೋಕ್ಕೆ ಬರಲ್ಲ. ಅದನ್ನು ಮದುವೆ ಆದಂಗೆ, ಅದನ್ನು 2ನೇ ಸಲ ಹಾಕಿದರೂ ಮದುವೆ ಆಗದಂಗೆ ಮೋಹನ್ ಮಾಲೆ ಸರ. ಅಷ್ಟು ಇಂಪಾರ್ಟೆಂಟ್ ಅದು ಸರ. ಬಿಚ್ಚಿಸ್ಕೋ ಆ ಸರನ, ತೆಗಿಯೋ ಸರನ ಅವಳು ಕತ್ತಿಂದ. ಬಡವ್ರ ಕೆರೆ ಹುಡುಗಿ ಕತ್ತಿಗೆ ಯಾಕೆ ಹಾಕಿದೀಯ, ತೆಗಿ ಅದನ್ನು ಅಂತ. ಅಮ್ಮ ನಾನು ತಂದು ಕೊಟ್ಟಿದ್ದೀನಿ, ಹಾಕ್ಕೊಂಡಿದ್ದಾಳೆ, ಹಾಕಿದ್ದೀನಿ ನಾನೇ, ಅವಳಿಗೆ ಇಷ್ಟ ಆಗಿದೆ, ಅವಳು ಖುಷಿ ಪಡ್ತಿದ್ದಾಳೆ, ಇದ್ರ ಬಗ್ಗೆ ಮಾತು ಬೇಡ ಅಂತೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಜರ್ಕಿ ತಗೊಂಡು ಆಚೆಗೆ ಹೋಗ್ಬಿಡ್ತಾನೆ. ಸುಮ್ಮನೆ ಇರಿ, ಇನ್ನೇನು ಮಾತಾಡಬೇಡಿ ಅಂತೇಳ್ಬಿಟ್ಟು ಆಚೆಗೆ ಹೋಗ್ತಾನೆ. ಅವನು ಹೋಗೋವರೆಗೂ ಹೆಂಡ್ತಿ ಸುಮ್ಮನೆ ಇರ್ತಾಳೆ ಲಲಿತಾ. ಅವನು ಆ ಕಡೆಗೆ ಹೋದ್ಮೇಲೆ ಬಗ್ಗೆ ನೋಡ್ತಾಳೆ, ಹೋಗಿರ್ತಾನೆ. ಆಮೇಲೆ ಸುರೋಚ್ಕೊತಾಳೆ,
ಮತ್ತು ಆ ಸರ ಬಿಚ್ಚಿಕೊಡು ಅಂತ ಹೇಳ್ತಾನೆ. ಬಿಚ್ಚಲ್ಲ ಅಂತ. ಏನೀಗ ಅಂತಾಳೆ. ಬಿಚ್ಚಲ್ಲ ಅಂದರೆ ಬಿಚ್ಚಿಕೊಡು ಮರ್ಯಾದಿಲಿ. ಆ ಸರ ಹಾಕೊಳ್ಳೋ ಯೋಗ್ಯತೆ ನಿನಗಿದೆಯಾ? ಏನು ಅವನಿಗೆ ಪಾಪ ತಲೆ ಕೆಡಿಸ್ಬಿಟ್ಟು ಏನು ಬೇಕು ಎಲ್ಲ ತೆಗೆಸ್ಕೊಳ್ತಾ ಇದೆಯಾ ಅಂತ. ಹೌದು, ನನ್ನ ಗಂಡ ತೆಕ್ಕೊಡ್ತಾರೆ, ನಿಮಗೇನು ಕಷ್ಟ ಅತ್ತೆ ಅಂತಾಳೆ. ಅತ್ತೆ ಅನ್ಬೇಡ ನನ್ನ ಅಂತ. ಮತ್ತೇನಂತ ಅನ್ಲಿ ಅಂತಾಳೆ. ಏನು ನೀನು ಹೆಚ್ಚಿಗೆ ಮಾತಾಡಬೇಡ, ನನಗೆ ಸಿಟ್ಟು ಬರೆಸ್ಬೇಡ ಅಂತೇಳಿ ಆ ಸರನ ಕಿತ್ಕೊಳಕ್ಕೆ ಹೋಯ್ತಾಳೆ. ಆ ಸರ ಕಿತ್ಕೊಳಕ್ಕೆ ಹೋದಾಗ ಕೈ ಹಿಡ್ಕೋತಾಳೆ. ಆಮೇಲೆ ಸರ ಕಿತ್ಕೊಳಕ್ಕೆ ಹೋದಾಗಲೂ ಕೈ ಹಿಡ್ಕೋತಾಳೆ, ಬಿಡ್ತಾಳೆ. ಆಮೇಲೆ ಅವಳಿಗೆ ಏನೋ ಹೊಡಿಯಕ್ಕೆ ಹೋಗ್ತಾಳೆ. ಹೊಡಿಯಕ್ಕೆ ಹೋದಾಗ ಕೈ ಹಿಡ್ಕೋತಾಳೆ. ಇದೆಲ್ಲ ಇಟ್ಕೋಬೇಡಿ ಅತ್ತೆ, ಇವೆಲ್ಲ ಬೇಡ, ಸುಮ್ಮನೆ ಎದ್ದುಬಿಡಿ, ಚೆನ್ನಾಗಿರಲ್ಲ, ಇವೆಲ್ಲ ನೋಡೋದಕ್ಕೂ ಚೆನ್ನಾಗಿರಲ್ಲ ಅಂತಾಳೆ. ಆಮೇಲೆ ಏನು ಇಷ್ಟೊಂದು ಮಾತಾಡ್ತೀಯ ನನ್ನ ಎದುರುಗಡೆನೆ ಅಂತ ಜೋರು ಮಾಡ್ತಾಳೆ. ಜೋರು ಮಾತಾಡ್ದಲೆ ಏನತ್ತೆ, ತಪ್ಪು ಸರಿ ಮಾತಾಡಿದ್ರೆ ನಾನು ಸರಿಯಾಗೇ ಮಾತಾಡ್ತೀನಿ, ನೀವು ತಪ್ಪು ಮಾತಾಡೋದ್ರಿಂದ ನಾನು ತಪ್ಪೇ ಮಾತಾಡಬೇಕಾಗತ್ತೆ. ಏನು ನನಗೆ ಎದುರು ವಾದಿಸ್ತೀಯ ಅಂತಾಳೆ. ಎದುರು ವಾದಿಸ್ತಾ ಇಲ್ಲ ಅತ್ತೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ. ಬಿಚ್ಕೊಡಿ ಇವಾಗ ಆ ಸರನ ಮತ್ತೆ ಅಂತ. ಬಿಚ್ಚಲ್ಲ, ನನ್ನ ಗಂಡ ನನಗೆ ಅಂತ ಪ್ರೀತಿಯಿಂದ ತಂದು ಕೊಟ್ಟಿರೋದು, ನಾನು ಬಿಚ್ಚಲ್ಲ ಅಂತಾಳೆ. ಗತಿ ಇರಲಿಲ್ಲ ಹಾಕ್ಕೊಳ್ಳೋದಕ್ಕೆ. ಅಲ್ಲೇನು ಇಲ್ಲಿಗೆ ಬಂದು ಎಲ್ಲ ತೆಗೆಸ್ಕೊಂಡು ಹಾಕ್ಕೊಂಡು ಅವ್ನ ತಲೆ ಕೆಡಿಸಿ ಹಾಕ್ಕೊಂಡು ಮೆರಿತಾ ಇದೆಯಾ ಅಂತಾಳೆ. ಅದರಲ್ಲಿ ಏನಿದೆ, ಹೌದು, ಏನೀಗ ಅಂತಾಳೆ. ಅಯ್ಯೋ ಏನಕ್ಕೂ ಇವಳು ಬಗ್ಗಲ್ವಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಅವಳಿಗೆ ಹೊಡೆಯೋಕ್ಕೆ ಹೋದಾಗ ಅವಳಿಗೆ ಕೈ ಹಿಡ್ಕೋತಾಳೆ. ಅದೆಲ್ಲ ಇಟ್ಕೋಬೇಡಿ ಅತ್ತೆ, ಹೊಡೆಯೋದು ಆ ಥರದ್ದೆಲ್ಲ ಇಟ್ಕೋಬೇಡಿ, ನಿಮ್ಮ ಪಾಡಿ ನೀವು ಸುಮ್ಮನಿದ್ರೆ ಚೆನ್ನಾಗಿರುತ್ತೆ, ನಾನು ನನ್ನ ಪಾಡಿ ಸುಮ್ಮನಿರ್ತೀನಿ, ನೀವು ನಿಮ್ಮ ಪಾಡಿ ಸುಮ್ಮನಿರಿ ಅಂತ ಹೇಳ್ತಾಳೆ. ಆವಾಗ ಎಷ್ಟು ಮಾತಾಡ್ತೀಯ ನೀನು ಅಂತೇಳಿ ಬೈಕೊಂಡು ತೀರಾ ಅವಳದೇನೂ ನಡೆಯಲ್ಲ ಅಲ್ಲಿ, ಪರಮೇಶ್ವರಿದು ಏನೂ ನಡೆಯಲ್ಲ, ಸುಮ್ಮನೆ ಬರ್ತಾಳೆ ಈ ಕಡೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.